ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್. ನಾವು ಎದ್ದಾಗಲೇ 9 ಆಗಿತ್ತು. ನಾನು ನನ್ನ ಮಕ್ಕಳು, ಯಾಕಂದರೆ ಸ್ಯಾಟರ್ಡೇ ಹಾಲಿಡೇ ಅನ್ನೋ ಥರ ನನ್ನ ಮಕ್ಕಳಿಗೆ ಸ್ಯಾಟರ್ಡೇ ಕೂಡ ಲೀವ್ ಇರುತ್ತೆ. ಹಾಗಾಗಿ ಇಬ್ಬರು ಕೂಡ ಸ್ಯಾಟರ್ಡೇ ಸಂಡೇ ಮಕ್ಳಿಗೆ ಲೀವ್ ಇರೋದ್ರಿಂದ ನಾನು ಎದ್ದೇಳೋದು ಲೇಟು. ಇದು ನೈಟು ಹೆಂಗೆ ಬಿಟ್ಟಿದ್ದು ಹಂಗಂಗೆ ಇರೋದು. ಮಾರ್ನಿಂಗೆಲ್ಲ ಮನಗಿರೋದು ಕೂಡ ನಾನು ಎತ್ತಾಕಿರಲಿಲ್ಲ. ಸೊ ಬೆಳಗ್ಗೆ ನೋಡಿದ್ರೆ ಸೂರ್ಯ ಆಗಲೇ ನಾವು ಎದ್ದೇಳೋಕ್ಕೂ ಮುಂಚೆ ಸೂರ್ಯ ತುಂಬ ಸುಡ್ತಾ ಇದ್ದ. ಬಿಸಿಲು ಅಷ್ಟೊಂದಿತ್ತು. ನಾವು ಎದ್ದೇಳೋ ಅಷ್ಟರಲ್ಲೇ ಸೂರ್ಯ ಸುಮಾರಾಗಿ ಬಂದಿದ್ದ. ಅಂದರೆ ಆಲ್ರೆಡಿ 9 ಗಂಟೆ ಆಗಿತ್ತಲ್ಲ, ಸೊ ಅದ್ರ ಟೈಮ್ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನನ್ನ ಗಿಡಗಳೆಲ್ಲ ಹೀಗಿದೆ. ನಾನು ಒಂದಿನ ಬಿಟ್ಟು ಒಂದಿನ ಗಿಡಗಳಿಗೆಲ್ಲ ನೀರು ಹಾಕೋದು. ಸೊ ಹಾಗಾಗಿ ಗಿಡಗಳೆಲ್ಲ ಚೆನ್ನಾಗಿದೆ. ಈ ಗಿಡ ಮಾತ್ರ ಸ್ವಲ್ಪ ಒಣಗಿದೆ, ಯಾಕಂತಂದರೆ ಪೇಂಟ್ ಮಾಡಬೇಕಾದ್ರೆ ಸ್ವಲ್ಪ ಡೆಸ್ಟೆಲ್ಲ ಬಿದ್ದು ಆಲ್ಮೋಸ್ಟ್ ಗಿಡಗಳೆಲ್ಲ ಸ್ವಲ್ಪ ಹಾಳಾಗಿತ್ತು. ಓಕೆ, ಲಿಫ್ಟಲ್ಲಿ ಏನಕ್ಕೆ ಬರಲಿಲ್ಲ ಹೇಳು? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅವಳ್ದಂತಲ್ಲ, ಅವಳ್ದಂತ ನನಗೆ ಕೊಡಕ್ಕೆ ನೀನೇ ಬೇಕಾ? ನೆನ್ನೆ ಬರ್ತಡೇ ಇಲ್ಲ ನಂದು, ಇನ್ನೂ ಐತೆ. ನಂದು 8-10 ತಿಂಗಳೈತೆ ಬರ್ತಡೇ. ಇವಾಗ ಇಬ್ಬರು ನನಗೆ ಡೈರಿ ಮಿಲ್ಕ್ ಕೊಡ್ತೀರಾ? ಒಂದು ಪೀಸ್ ತಡಿ, ಓಪನ್ ಮಾಡಿಕೊಡ್ತೀನಿ ತಡಿ. ಸರಿ ನೀನೇ ಕೊಡುವಂತೆ ತಡಿ. ಇಷ್ಟೇನಾ? ಇಷ್ಟು ಕೊಡೋಕ್ಕೆ ಅವಳು ಕೊಟ್ಟಿದ್ದೆ ಸಿ ಅಂದ. ಥ್ಯಾಂಕ್ ಯು. ಇದು ಪಾಪ ಕೊಟ್ಟಿದ್ದು. ಸೇಮ್ ಇವಾಗ ಬಾ, ಮನಗಿರೋದೆಲ್ಲ ಎತ್ತಾಕೋ. ಸ್ಕೂಲ್ ಯೂನಿಫಾರ್ಮ್ ಬಿಸಾಕಿಲ್ಲ ಇನ್ನೂ ನೀನು. ನಾನು ನೈಟೇ ಎಸ್ದುಬಿಟ್ಟೆ. ಯಾಕೆ ಅಂತಂದ್ರೆ ಬಿಸಾಗಿ ಬಾಯಿಗೆ ಹೋದ್ರೆ ಏನು ಮಾಡೋದು? ಇಲ್ಲ ಚಿನ್ನ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅವಳು. ನಾನು ಕೂಡ ಥೈರಾಯ್ಡ್ ಟ್ಯಾಬ್ಲೆಟ್ನ ತಗೊಂಡು ಸ್ವಲ್ಪ ಹೊತ್ತಾದಮೇಲೆ ಮಕ್ಕಳು ಅಷ್ಟೊತ್ತಿಗೆ ಚಾಕ್ಲೇಟ್ ಕೊಟ್ಟರು. ನಾನು ತಿಂತಾ ಇದ್ದೀನಿ, ಯಾಕಂದರೆ ಇನ್ನೂ ಎದ್ದಿದ್ದು ಲೇಟಾಗಿದ್ದರಿಂದ ನಾನೇನು ಅಡುಗೆ ಮಾಡಿಲ್ಲ. ಸೊ ಇರೋ ಸಾಂಬಾರಿಗೆ ರೈಸ್ ಮಾಡಿದ್ದೀನಿ. ಆ್ಯಂಡ್ ರೂಮಿಗೆ ಬಂದೆ. ರೂಮಲ್ಲಿ ಬಂದರೆ ಇನ್ನೂ ಮನಗಿದ್ದೆಲ್ಲ ಏನೂ ಎತ್ತಾಕಿರಲಿಲ್ಲ. ಹಾಗಾಗಿ ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಕಿ ಅದನ್ನು ಬೆಡ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ನಮ್ಮ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಮದುವೆ ಆಗಿರೋರಿಗೆ ಡೈಲಿ ಏನೇ ಕ್ಲೀನ್ ಮಾಡು ಕೆಲಸ ನಮಗೆ ಅಂತ ಕಾಯ್ಕೊಂಡು ಕೂತಿರುತ್ತೆ. ನಾನು ದಿನಕ್ಕಿಲ್ಲ ಅಂದರೂ ರೂಮ್ ಆಗಲಿ ಮನೆ ಆಗಲಿ ತುಂಬ ಸಲ ಕ್ಲೀನ್ ಮಾಡ್ತೀನಿ. ಬಟ್ ನನ್ನ ಮಗ ಇದ್ದರೆ ನಾನು ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ವ್ಯರ್ಥನೆ. ಯಾಕಂದರೆ ಅಟ್ ಅ ಟೈಮ್ ನಾನು ಕ್ಲೀನ್ ಮಾಡ್ತಾ ಇದ್ದಂಗೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಆಚೆ ಹೋದರೆ ಅವ್ನ ರೂಮಿಗೆ ಬಂದರೆ ಮತ್ತೆ ಮುಗೀತು ಕತೆ, ಮತ್ತೆ ಗಲೀಜು ಅಂತಲೇ ಅರ್ಥ. ಈ ಮಿಷಿನ್ ಮೇಲಂತೂ ಇದೊಂಥರ ಏನೋ ಸ್ಟ್ಯಾಂಡ್ ಅನ್ಕೊಬಿಟ್ಟಿದ್ದಾರೆ. ತಗೊಬಂದು ಎಲ್ಲ ಮಿಷಿನ್ ಮೇಲೆ ಹಾಕ್ತಾರೆ. ಅದನ್ನೇನು ಕ್ಲೀನ್ ಮಾಡೋಕ್ಕೂ ನನ್ನಿಂದ ಆಗಲ್ಲ. ತುಂಬ ಅಂದರೆ ತುಂಬ ಅವನ ವಸ್ತುಗಳು ಒಂದು ಹತ್ತಿರ ಇಕ್ಕಲ್ಲ. ಆ ಮಕ್ಕಳೇ ಹಂಗೋ ಏನೋ, ನಿಜ ಒಂದೊಂದು ಮನೆಗೆ ಹೋಯ್ತು ಅಂದರೆ ಎಷ್ಟು ಕ್ಲೀನಾಗಿರುತ್ತೆ. ಈ ಚೇರ್ನ ಮೊನ್ನೆ ತೊಗೊಂಡಿದ್ದು ಮೇ ಬಿ 1 ಮಂತ್ ಆಗಿದೆ ಅಂದ್ಕೊತೀನಿ. 1 ಮಂತಲ್ಲಿ ಆಗಲೇ ಒಂದು ಕಾಲು ಮುರಿದಿಕ್ಕಿದ್ದಾರೆ. ಮೊನ್ನೆ ತಮ್ಮ ಸ್ವಲ್ಪ ಮುರಿದ್ನಂತೆ, ನೆನ್ನೆ ಅಕ್ಕ ಫುಲ್ಲು ಮುರಿದು ಇಕ್ಕಿಯಾಳೆ. ಸೊ ಅದು ಮೂಲೆ ಕೂತಿದೆ ಇವಾಗ ಸದ್ಯಕ್ಕೆ. ಈ ಬ್ಯಾಗ್ಗಳು ಅಷ್ಟೇ ತಂದು ಒಂದು ಕಡೆ ಇಡಿ ಅಂತ ನಾನು ಹೇಳ್ತೀನಿ, ಅವೆಲ್ಲ ಇಲ್ಲ, ಫುಲ್ಲು ಹಂಡಿರುತ್ತೆ. ನನ್ನ ಮಗಳಿಗೂ ಅಷ್ಟೇ ಎಲ್ಲ ಹಂಡಿರೋದೆ. ಬಟ್ ಮನೆ ಥರ ಇರಬಾರ್ದು ಅಷ್ಟೇ. ಇವ್ರುಗಳಿಗೆ ಕಾನ್ಸೆಪ್ಟ್ ಅಷ್ಟೇ, ಮನೆ ಆ ಥರ ಇರಬಾರ್ದು. ನನ್ನ ಮಗನಿಗೆ ಅವ್ನು ಈವ್ನಿಂಗ್ ಮಧ್ಯಾಹ್ನ ಬರ್ತಾ ಇದ್ದಂಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಮಾಡಿಸು ಅಂತ ಬರ್ತಾನೆ, ದೊಡ್ಡದಾಗಿ ಬರೀತೀನಿ ಅನ್ನೋ ಥರ. ಬಟ್ ಅವ್ನು ಬರೆಯೋದು 2-3 ಲೈನ್ ಅಷ್ಟೇ. ಅಷ್ಟು ಸುಸ್ತಾಗ್ಬಿಡ್ತು. ಅದೇ ಬುಕ್ ತೊಗೊಂಡು ದಿನಕ್ಕೆ ಒಂದು 4-5 ಸಲ ಬರ್ತಾನೆ ನನ್ನ ಹತ್ರ. ಅಮ್ಮ ಹೋಮ್ವರ್ಕ್ ಇದೆ, ಅಮ್ಮ ಹೋಮ್ವರ್ಕ್. ಬರೆಯೋದು ಮಾತ್ರ 1 ಪೇಜ್ ಇರೋದಷ್ಟೇ. 1 ಪೇಜ್ ಬರೋಕ್ಕೆ ನನ್ನ ಹತ್ರ 4-5 ಸಲ ಬರ್ತಾನೆ. ಯಾಕಂದರೆ ಒಂದೊಂದೇ 2 ಲೆಟರ್ ಅಷ್ಟೇ ಬರ್ದು ಸುಮ್ಮನೆ ಆಗೋದು. ಆಚೆ ಕಡೆಗೆ ಎಲ್ಲಿ ಹೋಗ್ತೀಯಾ? ಫಸ್ಟ್ ಹೋಮ್ವರ್ಕ್ ಬರೀ ನೀನು. ಆ 14 ಕಂಪ್ಲೀಟ್ ಮಾಡು, ಆಮೇಲೆ ಆಟ ಆಡುವಂತೆ. ಎಲ್ಲಿಗೆ? ಸ್ಕೂಲಿಗ? ಅಕ್ಕ ಎಲ್ಲೂ ಹೋಗಲ್ಲ ಚಿನ್ನು, ನಿಜ ಹೋಗಲ್ಲ.
ಜೈ 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 ಗಣಮೂರ್ತಿ. ನಿಮಿಷ ಉದ್ರೋಗುತ್ತೆ. ಸೂಪರ್. ಜೈ 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 ಮಂಗಳಮೂರ್ತಿ. ಮೂರ್ತಿ ಹಿಂಗೆ ಬಗೆ ಬಗೆ ಮಾಡಿ ಹಚ್ಚು. ಒಳಗಡೆ ಬರೋ. ನನ್ನ ತಲೆಗೆ ಯಾವಾಗಲೂ ನಾನೇ ಏರ್ ಆಯಿಲ್ ಹಚ್ಕೊಳ್ಳೋದು. ಸೊ ಇವತ್ತು ಚೇಂಜಸ್ ಇರಲಿ ಅಂದ್ಬಿಟ್ಟು ನನ್ನ ಮಗಳ ಕೈಯಲ್ಲಿ ಎಣ್ಣೆ ಹಚ್ಚು ಅಂತ ಕೊಟ್ಟೆ. ಬಟ್ ಅವಳು ಹಚ್ಚೋದು ನೋಡಿ ನನಗೆ ಟೆನ್ಷನ್ ಜಾಸ್ತಿ ಆಗ್ತಾಯಿತ್ತು. ಹಚ್ಚನ ಬೇಡವಾ ಅಂತ ಹಚ್ಚುತ್ತಾಯಿದ್ಲು. ನನಗೆ ಆಗ್ತಾಯಿಲ್ಲ. ಕೊನೆಗೆ ನಾನೇ ತಗೊಂಡು ನಾನೇ ಹಚ್ಕೊಂಡೆ. ಅವಳು ಕೆಲಸ ಮಾಡು ಅಂತಂದರೆ ಫುಲ್ಲು ನಿಧಾನ ಮಾಡ್ತಾಳೆ, ಸೆಟ್ ಆಗಲ್ಲ. ಕೊನೆಗೆ ನಾನು ಕೂಡ ತಲೆಗೆ ಎಣ್ಣೆ ಹಾಕ್ಕೊಂಡು, ಪಾಪಗೂ ತಲೆಗೆ ಎಣ್ಣೆ ಹಾಕಿರಲಿಲ್ಲ. ನಾನು ವೀಕ್ಲಿ ಇಲ್ಲಾಂದರೂ 3 or 4 ಟೈಮ್ಸ್ ತಲೆಗೆ ಎಣ್ಣೆ ಹಾಕ್ಕೊತೀನಿ. ಯಾಕಂದರೆ ನಾನು ತಲೆ ಸ್ನಾನ ಮಾಡಬೇಕಾಗಿಲ್ಲ, ನಾನು ತಲೆಗೆ ಎಣ್ಣೆ ಹಾಕ್ಕೊಂಡೆ ಸ್ನಾನ ಮಾಡೋದು. ಮಿಸ್ ಆದರೆ ವೀಕ್ಲಿ 1 ಟೈಮ್ ಮಿಸ್ ಆದರೆ ಮಿಸ್ ಆಯ್ದಂಗೆ ಅಷ್ಟೇ. ಬಟ್ ಇದನ್ನು ತಲೆಯಲ್ಲಿ ಆಯಿಲ್ ಇಟ್ಕೊಂಡೇ ನಾನು ತಲೆ ಸ್ನಾನ ಮಾಡೋದು. ನನ್ನ ಮಗನಿಗೂ ಕೂಡ ಅಷ್ಟೇ ಸೇಮ್ ಅದೇ ಪಾಲಿಸಿ ನಾನು ರೂಢಿ ಮಾಡಿಬಿಟ್ಟಿದ್ದೀನಿ. ಆದರೆ ನನ್ನ ಮಗಳಿದ್ರಲ್ಲ, ಅವಳಿಗೆ ಗ್ಲೋ ಹೋಗ್ಬಿಡುತ್ತಂತೆ. ಸ್ಕೂಲಲ್ಲೆಲ್ಲ ಹಾಡ್ಕೊತಾರಂತೆ. ಬಟ್ ನಾವು ಸ್ಕೂಲಲ್ಲಿದ್ದಾಗ ಸೇಮ್ ಸಿಚುವೇಶನ್, ನಾವು ಹೀಗೆ ಮಾಡ್ತಾಯಿದ್ದಿದ್ದು. ಬಟ್ ಈಗಿಲ್ಲ. ಈಗ ಕೂದಲು ಇಂಪಾರ್ಟೆಂಟ್ ಅಂತ ಅನ್ನೋದು ಗೊತ್ತಾಗಿದೆ ಅಲ್ವಾ. ಸೊ ಕೂದಲು ಬಗ್ಗೆ ನಾವು ಆರೈಕೆ ಮಾಡ್ಕೊತೀನಿ. ಆ್ಯಂಡ್ ನಾನು ತಲೆಗೆ ಯಾವಾಗೆಲ್ಲ ಎಣ್ಣೆ ಹಾಕ್ಕೊತೀನೋ ಫೇಸ್ಗೂ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಮಾಯ್ಶ್ಚರೈಸಿಂಗ್ ಇದ್ರೇ ಚೆಂದ ಅಲ್ವಾ. ಅಂದರೆ ನಾನು ಸ್ಕಿನ್ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ಇಲ್ಲ ಹಿಮಾಲಯ ಕ್ರೀಮ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋದಿಲ್ಲ. ಹಾಗಾಗಿ ಸಮ್ಟೈಮ್ಸ್ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿರುತ್ತೆ. ಅದಕ್ಕೆ ಏನಾದರೂ ಒಂದು ವೆಟ್ನೆಸ್ ಬೇಕಲ್ವ. ಸೊ ಹಾಗಾಗಿ ಈ ಆಯಿಲ್ನ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತೀನಿ, ಆಮೇಲೆ ಹರಳೆಣ್ಣೆ ಕೂಡ ಯೂಸ್ ಮಾಡ್ತೀನಿ ಸ್ಕಿನ್ನಿಗೆ. ಅದು ಬಿಟ್ಟರೆ ಇನ್ನು ಕಿಚನ್ ಕಡೆ ಬಂದೆ. ನಾನು ಮುಖಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ಕಿಚನಲ್ಲಿ ನೈಟು ತಿಂದು ಆಗ ಹೇಗೆ ಇಟ್ಕೊಂಡು ಮಲ್ಕೊಂಡಿದ್ನೋ ಹಾಗೇ ಇತ್ತು. ಸೊ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನಿನ್ನೂ ಅಕ್ಕಿ ಕೂಡ ತೊಳೆದಿಕ್ಕಿರಲಿಲ್ಲ. ಇರೋ ಸಾಂಬಾರನ್ನೇ ಬಿಡೋಣ ಅಂತ. ಯಾಕಂದರೆ ಪುಳಿಯೋಗರೆ ಹುಳಿ ಕೂಡ ಇತ್ತು. ಹಾಗಾಗಿ ನನಗೆ ಅಡುಗೆ ಮನೆಗೆ ಬರೋಕ್ಕೂ ಮುಂಚೆ ಅಡುಗೆ ಮನೆ ಕ್ಲೀನಾಗಿ ಇಟ್ಕೋಬೇಕು. ಯಾಕಂದರೆ ಕಾಲಿಗೆ ಕೈಗೆ ಅನ್ನಗಳು ಸಿಗೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಏನಿದ್ರು ಅಡುಗೆ ಕೆಲಸಕ್ಕೆ ಹೋಗೋದು. ಬಟ್ ಡೈಲಿ ವೇಸಲ್ಲಿ ಬಂತು ಅಂದರೆ ನಾನು ನೈಟೇ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಒಂಥರ ಇರಿಟೇಷನ್ ಅನಿಸುತ್ತಲ್ವ ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದು ಮಾಡೋಕ್ಕೆ. ಹಾಗಾಗಿ ನೈಟೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇವತ್ತು ಹೆಂಗಿದ್ರು ಮಕ್ಕಳು ಸ್ಕೂಲಿಗೆ ಹೋಗಲ್ಲ, ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗಲ್ಲ. ಹಾಗಾಗಿ ಹೆಂಗಿದ್ರು ಲೇಟಾಗಿ ಎದ್ದೋಳೋದಲ್ವ ಅಂದ್ಕೊಂಡು ನಾನು ಹಾಗೆ ಮಲ್ಕೊಬಿಟ್ಟೆ ನೈಟು ಬಿಗ್ ಬಾಸ್ ನೋಡಿಕೊಂಡು. ಹಾಗಾಗಿ ನನ್ನ ಕೆಲಸ ಇವಾಗ ಬೆಳಗ್ಗೆ ಹಾಗೇ ಇದೆ. ಪಾತ್ರೆ ಕೂಡ ಅಷ್ಟೇ, ನಾನು ತೊಳಿಬೇಕಾದ್ರೆ ಜೋಡಿಸ್ಕೊತೀನಿ. ನನಗೆ ಪಾತ್ರೆ ಬೆಳಗ್ತೀನಿ ತೊಳಿತೀನಿ, ಬಟ್ ಜೋಡಿಸ್ಬೇಕು ಅಂದರೆ ನನಗಿಷ್ಟ ಆಗಲ್ಲ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಅವಾಗ್ಲಿಂದನೂ ಅಷ್ಟೇ. ಇವಾಗ ಬಟ್ಟೆನೂ ಅಷ್ಟೇ, ಬೇಕಾದ್ರೆ ಒಗೆದು ಬಿಡ್ತೀನಿ, ಜಾಲಿಸ್ತೀನಿ, ಒಣಗಾಕ್ತೀನಿ. ಮರ್ಚಿಡಬೇಕು ಅಂದರೆ ಬೇಜಾರು. ಹಾಗೆ ಅಷ್ಟೇ ಪಾತ್ರೆಯಲ್ಲೂ ಕೂಡ ತೊಳಿತೀನಿ, ಬೆಳಗ್ತೀನಿ. ಬಟ್ ಜೋಡಿಸ್ಬೇಕು ಅಂದರೆ ನನಗಾಗಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅದೇ ಪಾಲಿಸಿ ಥರ ಬಂದುಬಿಟ್ಟಿದೆ ನನಗೆ. ನಂತರ ನೀವು ಯಾರು ಈ ಥರ ಸೋಂಬೇರಿ ಕಮೆಂಟ್ ಮಾಡಿ. ಯಾಕಂದರೆ ನಾನೊಬ್ಬಳೇ ಅಂತೂ ಆಗಿರಲ್ಲ ಈ ಥರ ಸೋಂಬೇರಿ. ನನ್ನ ಥರನೇ ತುಂಬ ಜನ ಇರ್ತಾರೆ ಅಂತ ನನಗೂ ಗೊತ್ತಿದೆ. ನಾನು ಪಾತ್ರೆಗಳು ಅವಾಗಲೇ ತೊಳ್ಕೊಳ್ಳೋದ್ರಿಂದ ಜಾಸ್ತಿ ಏನು ಪಾತ್ರೆ ಇರೋದಿಲ್ಲ. ಯಾವಾಗಾದರೂ ಅಷ್ಟೇ ನಾನು ತುಂಬ ಅಂದರೆ ಮೈಗಾಗಲ್ಲ ಅಂದಾಗ ಮಾತ್ರ ತುಂಬ ಪಾತ್ರೆ ಇಟ್ಕೊಳ್ಳೋದು. ಇಲ್ಲಾಂದರೆ ಅವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ನೆಕ್ಸ್ಟ್ ಆಚೆ ಬಾಗಿಲು ತೊಳ್ಕೊಳ್ಳೋಣ ಅಂತ ಬಂದೆ. ನನ್ನ ಹೊಸ್ಲಿಗೆ ನಾನು ನೋಡೇ ಇರಲ್ಲ. ನನ್ನ ಮಗ ನೋಡಿದ್ರೆ ಹೊಸ್ಲಿಗೆಲ್ಲ ಕ್ರಯಾನ್ಸ್ ಬರೆದಿಕ್ಕಿದ್ದಾನೆ. ಅದು ಎಷ್ಟು ತೊಳೆದ್ರೂ ಹೋಗ್ತಾ ಇಲ್ಲ. ಮೊನ್ನೆ ತಾನೇ ಪೇಂಟ್ ಮಾಡಿದ್ದಾರೆ, ಅಂದರೆ ಬಾಗಿಲಿಗೆ ಹೊಸ್ಲಿಗೆ ಮಾಡಿರಲಿಲ್ಲ, ಆಚೆ ಫುಲ್ ಗೋಡೆಗೆಲ್ಲ ಮಾಡಿದ್ದಾರೆ. ನನಗೆ ಓನರ್ ಏನಾದ್ರು ಬಂದಾಗ ಅವ್ರಿಗೆ ಏನಾಗ ನಾವು ರೀಸನ್ ಹೇಳೋಕ್ಕಾಗತ್ತಲ್ವ. ಆ ಗೋಡೆಗಳಿಗೆಲ್ಲ ಬರೆದಿದ್ದ. ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಅಂಥದ್ರಲ್ಲೂ ಮತ್ತೆ ಇವತ್ತು ಹೊಸ್ಲಿಗೆಲ್ಲ ಬರೆದಿದ್ದಾನೆ.
ಇವಾಗ ನಮ್ಮದೇ ಮನೆ ಆಯಿತು ಅಂದರೆ ಓಕೆ, ನಾವೇನಾದರೂ ಮಾಡ್ಬೋದು. ನಾವು ಬೇರೆಯವ್ರ ಮನೇಲಿ ಇದ್ದಾಗ ಅವೆಲ್ಲ ಇಷ್ಟ ಆಗಲ್ಲ, ಯಾಕಂದರೆ ಕಂಪ್ಲೇಂಟ್ ಬೇರೆಯವರಿಂದ ಕೇಳಬಾರ್ದಲ್ವ. ಹಾಗಾಗಿ ನೋಡಿ, ಮೊನ್ನೆ ತಾನೇ ಹೇಳಿದೆ ಪೂಜೆ ಸಾಮಾನು ಏನೇ ತೊಳೆದ್ರು ಈ ಥರ ಆಗಿಬಿಡತ್ತೆ ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ, ನಾನು ಮೊನ್ನೆ ತೊಳೆದಿದ್ದೀನಿ, ಬಟ್ ಮತ್ತೆ ಅದೇ ಥರ ಆಗಿದೆ. ರೀಸನ್ ಅಂತೂ ಗೊತ್ತಿಲ್ಲ. ನನ್ನ ಪ್ರಕಾರ ಗಂಧದ ಕಡ್ಡಿ ಹೊಗೆ ಜಾಸ್ತಿ ಇರೋದ್ರಿಂದ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಗೊತ್ತಿದ್ರೆ ಏನಕ್ಕೆ ಹಿಂಗೆ ಆಗ್ತಾಯಿದೆ ಸ್ವಲ್ಪ ಕಮೆಂಟ್ ಮಾಡಿ. ನಾನು ಏನಾದರೂ ಸರಿ ಮಾಡ್ಕೋಬೋದು. ಆ್ಯಂಡ್ ನಾನು ಒಂದ್ಸಲ ಪೂಜೆ ಮಾಡಿದ್ರೆ ಇಷ್ಟೊಂದು ಧೂಳಿರಲ್ಲ, ಬಟ್ ನನ್ನ ಮಗ ಇದ್ದಾನಲ್ಲ, ದಿನಕ್ಕೆ 3 ಸಲ ಗಂಧದ ಕಡ್ಡಿ ಹಚ್ಚಿಡ್ತಾ ಇದ್ದಾನೆ. ಯಾಕಂತಂದ್ರೆ ಒಂದು ಪುಟಾಣಿ ಗಣಪತಿ ಇದೆ, ನಿನ್ನೆ ಮಣ್ಣಲ್ಲಿ ಮಾಡಿ ತೋರಿಸಿದ್ನಲ್ಲ ಇವಾಗ. ಸೊ ಆ ಗಣಪತಿಗೂ ನಿನ್ನೆ 3-4 ಸಲ ಪೂಜೆ ಮಾಡ್ದೆ, ಹಾಗಾಗಿ ಅಷ್ಟೊಂದು ಆಗಿದೆ. ನಾನು ಫೈನಲಿ ಕಸ ಗುಡಿಸಿದೆ ಆ್ಯಂಡ್ ನನ್ನ ಮಗಳು ನೆಲ ಸೀಟಿದ್ಲು. ನಾನು ಸ್ನಾನ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಆಚೆ ಬರೋಷ್ಟಿಗೆ ಬಟ್ಟೆ ಒಣಗಾಕಬೇಕಾಗಿತ್ತು. ಹಾಗಾಗಿ ಒಣಗಿರೋ ಬಟ್ಟೆ ಎಲ್ಲ ತೊಗೊಬಂದು ನನ್ನ ಮಗಳು ಕೈ ಕೊಟ್ಟೆ. ಅವಳು ಮರ್ಚಿತಾ ಇದ್ದಾಳೆ. ನನ್ನ ಮಗ ನಾನು ಹಾಕ್ಕೊಳ್ಳೋ ಲಂಗನ ತೊಗೊಂಡು ಡ್ಯಾನ್ಸ್ ಆಡ್ತಾ ಇದ್ದಾನೆ. ತೊಳೆದಿರೋ ಬಟ್ಟೆ ಕೂಡ ಒಣಗಾಕ್ತೆ. ನಂದು ಫ್ರೆಶ್ ಅಪ್ ಆಯಿತು, ಪೂಜೆ ಮಾಡಬೇಕಾಯ್ತು. ಬಟ್ ಹೂವು ಗಂಧದ ಕಡ್ಡಿ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿದ್ವಿ. ಹಾಗಾಗಿ ತಗೊಬಂದು ಫೈನಲಿ ಪೂಜೆ ಎಲ್ಲ ಮಾಡಾಯಿತು. ಏನಕ್ಕೆ ಹಂಗೆ ಕಿರ್ಚ್ಕೊಳ್ಳೋದು ನೀನು? ಬೇಕಾವದೇ ನಿನಗೆ? ಅಲ್ಲಿ ಕರ್ಪೂರ ಎತ್ಕೊಬೋಗ್. ಕರ್ಪೂರ ಇವತ್ತು ಸ್ಯಾಟರ್ಡೆ ಬೇರೆ ಇದ್ದಿದ್ದ ಕಾರಣ ನಮ್ಮ ಮನೆ ದೇವ್ರ ವಾರ, ಹಾಗಾಗಿ ಪೂಜೆ ಮಾಡಲೇಬೇಕಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.